ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಅಣಬೂರು ಗ್ರಾಮ ಪಂಚಾಯತಿಯಲ್ಲಿ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಮತ್ತು 15ನೇ ಹಣಕಾಸು ಆಯೋಗ ಹಾಗೂ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳಾದ ಲಿಂಗ, ಅಣಬೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಂಎಂ ನಾಗರಾಜ್, ಪಿಡಿಒ ಮಂಜುನಾಥ್, ಎನ್ಆರ್ಐಟಿ ಇಂಜಿನಿಯರ್ ಕಿರಣ್, ಆಲ್ಯ ನಾಯಕ್, ಬಿಎಫ್ಟಿ ಅನ್ವರ್, ಜಿಕೆ ಕಾವ್ಯ, ಸಾಮಾಜಿಕ ಪರಿಶೋಧನಾ ತಾಲೂಕು ಸಂಪನ್ಮೂಲಕರಾದ ಗಿರೀಶ್, ಅಣಬೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವಣ್ಣ, ಸೋಮಶೇಖರ್, ಎಚ್ ಸಿದ್ದಪ್ಪ, ಜಿಲ್ಲಾ ಪಂಚಾಯತಿ ಇಲಾಖೆ ಸಿಬ್ಬಂದಿ ವರ್ಗ, ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ, ರೇಷ್ಮೆ ಇಲಾಖೆ ಸಿಬ್ಬಂದಿ ವರ್ಗ, ಅಣಬೂರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತೆಯರು, ಅಣಬೂರು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿ ಸದಸ್ಯರಾದ ಎಚ್ ಸಿದ್ದಪ್ಪರವರು ಎನ್ಆರ್ಐಟಿ ಇಂಜಿನಿಯರ್ ಆದ ಕಿರಣ್ ಕುಮಾರ್ ಅವರಿಗೆ ಸಭೆಯಲ್ಲಿ ತರಟೆ ತೆಗೆದುಕೊಂಡರು. ನೀವೇನಕ್ಕದ್ರಿ ಅಲ್ಲ ಟಿ ಸಿ ನೀವು ಟೆಕ್ನಿಕಲ್ ಪಾಯಿಂಟ್ಗೆಲ್ಲ ನೀವಲ್ಲನಪ್ಪ, ಟಿ ಸಿ ಪ್ಲಸ್ ನೀವು ಮತ್ತೆ ಪಿಡಿಒಕ್ಕೆ ಏನಕ್ಕೆ ಇರ್ತಾರೆ ಮತ್ತೆ ನಾವು ಈಗ ಅದ್ರದ್ದು ನೀವು ಹೇಳ್ಬೇಡ್ರಿ, ಇಲ್ಲಿ ಮುಗಿಯಂತೆ ಮುಗಿಸ್ತೀವಿ ಜವಾಬ್ದಾರಿ ನಿಮ್ಗೆ ಅಷ್ಟೇ. ಮುಸ್ಲಿಂ ಐತಲ್ಲ ಅವ್ರ MLA ಸಾಹೇಬ್ರು ಹೇಳಿದ್ಕೆ ಅರ್ಥ ವರ್ಕ್ ಮಾಡಿದ್ರು ಸರ್. ನೀನು ಸಪ್ಲೈ ಬಿಲ್ ಬರೀ, ನಾನು ಆಮೇಲೆ ಮಾಡ್ತೀನಿ. ನೀನು ಸಪ್ಲೈ ಬಿಲ್ ಬರೆಯಲ್ಲಪ್ಪ, NMR ಮಾಡಿದ್ಯಾ ತಗ ಇದನ್ನ, ನೀನು ಫಸ್ಟ್ ಮಟೀರಿಯಲ್ ತಂದು ಡಂಪ್ ಮಾಡು, ರೋಡ್ ಸ್ಟಾರ್ಟ್ ಮಾಡು, ಆಮೇಲೆ ಬರೀತೀನಿ ಅಂದೆ. ಅದಕ್ಕೆ ಆ ವಜ್ಜೆ ಅಲ್ಲೇ ಡ್ರಾಪ್ ಮಾಡ್ದೆ. 40 ಸಾವಿರ NMR ತಗೊಂಡಾನ. ಈಗ ಇವ್ರೇನ್ ಹೇಳ್ತಾರ, ಅಲ್ಲಿ ಹೋಗಿದ್ವಿ ನಾವು ವರ್ಕೇ ಮಾಡಿಲ್ಲ ಅಂತ. ನನಗೋಸ್ಕರ ಯಾರು ದಯವಿಟ್ಟು ಸರ್ ಕೆಲಸ ಮಾಡಿ ಫೋಟೋ ಸಭೆ ಮಾಡಿಲ್ಲ ಅಂತ ಹೇಳಿ ಆಡಿಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ. ಕಿವಿ ಕೇಳಾರ ಇಲ್ಲ. ಪಂಚಾಯತಿಂದ ಏನ್ ಕೊಟ್ಟಿದ್ದಾರೆ? ಏನಿಲ್ಲ, ಒಂದು ಟೇಬಲ್ ಇಲ್ಲ, ಒಂದು ಕುರ್ಚಿ ಇಲ್ಲ, ಏನೇನಿಲ್ಲ. ಏನ್ ಕೊಟ್ಟಿದ್ದಾರೆ ನಮಗಿಲ್ಲ. ಎಲ್ಲಿ ಎಲ್ಲದಕ್ಕೂ ನಮಗೆ ಕರೀತಾರೆ. ಕೆಲಸ ಮಾಡ್ಬೇಕಲ್ಲ, ಕೆಲಸ ಫೋಟೋ ಕೊಟ್ಟು ಕೈ ಬಿಡಿ ಸರ್. ಫೋಟೋ ಎಲ್ಲ ಇದಾವ್ರಿ. ಫೋಟೋ ಹಾಕ್ಬೇಕಾ? ಫೈಲ್ ಹಾಕ್ಬೇಕಾ? ಮೊಬೈಲ್ ಫೈಲ್ ಅಟ್ಯಾಚ್ ಮಾಡ್ಬೇಕು. ಇವಾಗ ಬಂದಿದ್ರೆ ಇದಕ್ಕೆ ಫೋನ್ ಮಾಡಿ ಕರ್ಸ್ಕೋಬೇಕು. ಆಡಿಟ್ ಬಂದಾಗ ಒಂದು ಫೋನ್ ಮಾಡಕ್ಕಾಗಲ್ವಾ? ನೀವು ಒಂದ್ ಕೆಲಸ ಮಾಡ್ರಿ, ನೀವು ಕೊಟ್ಟಿದ್ದಕ್ಕೆ ಒಂದು ಅವ್ರಿಗೆ ಲೆಟರ್ ತಗೊಂಡು ಪಿಡಿಒ ಸೈನ್ ತಗೊಳ್ಳಿ. ನೀವು ನೀವು ಇವ್ರಿಗೆ ಕಮ್ಯುನಿಕೇಟ್ ಮಾಡಿ ಕೊಟ್ಟಿದ್ದೀವಿ ಸರ್, ಎಲ್ಲ ಕೊಟ್ಟಿವಿ. ಹೋದ ತಕ್ಷಣ ಕೇಳೋದೇ ಅದು, ಚರಂಡಿ ಕ್ಲೀನ್ ಮಾಡಿಸ್ರಿ, ಇಲ್ಲ ಅಂದ್ರೆ ನೀವು ಬ್ಲೀಚಿಂಗ್ ಕೊಡ್ರಿ, ಏನಕ್ಕೆ ಬರ್ತೀರಿ ನೀವು ಸರ್ವೆಗೆ ಅಂತ ಕೇಳ್ತಾರ ಅವ್ರು. ಈಗ ನೀವು ಬರೇ ಮನೆ ನಾವು ಕ್ಲೀನ್ ಮಾಡ್ಕೊಳ್ಳಲ್ಲ, ನೀರ್ ಗಂಟೆನೇ ಇಲ್ಲ ಸರ್. ನೀರ್ ಸರಿಯಾಗಿ ಅಂದ್ರೆ ಯಾರೋ ಅಣಬೂರು 80 ಮನೆ ಲಾಕ್ ಮಾಡಿದಾರ. ಮುಂದೆ ಗೂಡು ಕಟ್ಕೊಂಡಿದ್ದಾರೆ. ಅದಕ್ಕೆ ಆ ಪಕ್ಕಕ್ಕೆ ಹೋಗಿ ಹೊಡ್ಕೊಂಡ್ರೆ ಅಂತಂದ್ರೆ ಹೊಡೆಯಂಗಿಲ್ಲ. ಎಷ್ಟು ಜವಾಬ್ದಾರಿ ಐತಲ್ಲ ಅಂತ ಹೆಂಗಾರು ಮಾಡಿ ಬಡವ್ರನ್ನ ಉಳಿಸ್ರಿ. ಪಾಪ ಏನೇನಿಲ್ಲ ಅವನು ಬಡವ. ಇದನ್ನು ಗುಡ್ಲಿಕ್ಕೆ ಹೇಳಂತಾನೆ, ಗುಡ್ಲಿಕ್ಕಿಂತ ಎಲ್ಲಿ ಇರ್ತಾನೆ ಅವನು. ಗ್ರಾಮ ಪಂಚಾಯತಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಕರೆದಿದ್ವಿ. ಅದೇ ರೀತಿ ಹಿಂದಿನ ವರ್ಷ ನಡೆದಿರ್ತಕ್ಕಂಥ ಯಾವುದೇ ಕಾಮಗಾರಿಗಳದ್ದು ಅದ್ರ ಬಗ್ಗೆ ವರ್ಕ್ ಹೆಂಗೆ ನಡೆದಿತ್ತು, ಫೋಟೋಸು ರೆಕಾರ್ಡ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಇಲ್ಲ, ಅಥವಾ ಪೇಮೆಂಟ್ಸ್ ಕರೆಕ್ಟಾಗಿ ಆಗಿದಾವ ಇಲ್ಲ ಅನ್ನೋದ್ರ ಬಗ್ಗೆನೇ ಲೆಕ್ಕ ನಮ್ಮ ಗಿರೀಶ್ ಮತ್ತು ತಂಡ ಅವರು ಸತತ 5 ದಿನಗಳ ಕಾಲ ಅದ್ರ ಬಗ್ಗೆ ಆಡಿಟ್ ಮಾಡಿ 6ನೇ ದಿನ ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆಯನ್ನು ಕರೆದಿದ್ವಿ. ಅದರಲ್ಲಿರ್ತಕ್ಕಂಥ ಅಂಶಗಳು ನೋಡಿದರೆ ಎಲ್ಲ ಕರೆಕ್ಟಾಗಿದ್ದಾವೆ, ವರ್ಕ್ ಎಲ್ಲ ಮಾಡಿದ್ದಾರೆ. ಬಟ್ ಅದ್ರ ರೆಕಾರ್ಡ್ಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇಟ್ಕೊಂಡಿದ್ದಾರೆ. ಅದನ್ನು ಅಬ್ಜೆಕ್ಷನ್ ಕೂಡ ಬರೆದಿದ್ದಾರೆ ಅವರು. ಮತ್ತು ಅದನ್ನು ಮುಂದಿನ ಆಡಕ್ ಕಮಿಟಿಯಲ್ಲಿ ಇಟ್ಬಿಟ್ಟು ಅದು ಸರಿಪಡಿಸ್ಕೋಬೇಕಾಗುತ್ತೆ. ನಾನು ಕೇಳಿದರೆ ಈ ಸಭೆ ಒಳಗಡೆ ಆಡಿಟ್ ಒಳಗಡೆ ಎಲ್ಲ ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೋಬೇಕು. ಒಂದು ನೆಕ್ಸ್ಟು ನಾವೇನು ಇದು ಮಾಡ್ತೀವಿ, ಪೇಮೆಂಟ್ ಮಾಡೋಕ್ಕಿಂತ ಮೊದಲೇ ರೆಕಾರ್ಡ್ಸ್ ಎಲ್ಲ ಮಾಡ್ಕೊಳ್ತಾ ಹೋದ್ರೆ ಅವತ್ತಿಂದ ಅವತ್ತಿಗೆ
ಈ ಥರ ಒಂದು ವರ್ಷದ್ದು ಎಲ್ಲ ಒಂದೇ ಸಾರಿ ಕುತ್ಕೊಂಡು ಬರೆಯೋಂಥದ್ದು ಪ್ರಸಂಗ ಬರೋದಿಲ್ಲ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರು ಕೂಡ ಪಿ ಡಿ ಒಗಳಾಗಲಿ ಅಥವಾ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸ್ನವರಾಗಲಿ ಎಲ್ಲರೂ ಕೂಡ ಸೇರಿ ಮಾಡೋಂಥ ಕೆಲಸ ಎಲ್ಲ ಮಾಡಿರ್ತೀವಿ. ಎಲ್ಲರೂ ರೈತರಿಗೆ ಹೆಲ್ಪ್ ಆಗಿರುತ್ತೆ, ಎಲ್ಲ ಒಪ್ಕೊಂತೀವಿ. ಬಟ್ ನಮ್ಮ ಕೆಲಸನ ನಾವು ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ತಂದ್ಕೋಬಾರ್ದು ಅಂತ ಹೇಳ್ತಾ ಅವ್ರಿಗೆ ಕಿವಿ ಮಾತು ಹೇಳ್ತಾ ಮುಂದಿನ ದಿನಗಳಲ್ಲಿ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ಎಲ್ಲ ರೆಕಾರ್ಡ್ಸು, ಸೈನ್ಗಳು, ಆಮೇಲೆ ಕ್ರಿಯಾ ಯೋಜನೆ ಇರ್ಬೋದು ಅಥವಾ ಫೋಟೋಸ್ ಇರ್ಬೋದು, NMR ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವರು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಪೇಮೆಂಟ್ ಮಾಡಿದರೆ ಸೇಫಾಗಿರ್ತಾರೆ. ನಾವು ಕೂಡ ಸೇಫ್ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳು ಸಿಕ್ಕಾಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳ್ತಾ ಏನೋ ಈ ಒಂದು ದಿನ ಏನೋ ಅಣಬೂರು ಗ್ರಾಮ ಪಂಚಾಯತಿಯಲ್ಲಿ 2025-26ನೇ ಸಾಲಿನ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದರೆ ಏನು ಕಳೆದ ಒಂದು ವರ್ಷದ ಹಿಂದೆ ಅಂದರೆ 2024-25ನೇ ಸಾಲಿನಲ್ಲಿ ಅಣಬೂರು ಗ್ರಾಮ ಪಂಚಾಯತಿಯಲ್ಲಿ ಏನೋ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಮತ್ತು 15ನೇ ಹಣಕಾಸು ಯೋಜನೆ ಸಂಬಂಧಪಟ್ಟಂಗೆ ಏನೋ ಒಂದು ವರ್ಷದ ಅವಧಿಯಲ್ಲಿ ಏನೊಂದು ಕಾಮಗಾರಿ ಆಗಿದ್ವಲ್ಲ ಅವುಗಳ ಒಂದು ಪರಿಶೀಲನೆಯನ್ನು ಇಲ್ಲಿ ಪಾರದರ್ಶಕವಾಗಿ ಮತ್ತು ಎಲ್ಲ ಜನರೊಂದಿಗೆ ಸಹಭಾಗಿತ್ವದೊಂದಿಗೆ ಇಲ್ಲಿ ಪರಿಶೀಲನೆ ಮಾಡಿ ಒಂದು ಈ ಸಭೆಯಲ್ಲಿ ಮಂಡನೆಯನ್ನು ಮಾಡಿರ್ತೇವೆ. ಏನಪ್ಪ ಅಂತಂದರೆ ನಮ್ಮ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಹೇಳ್ಬೇಕಂತಂದರೆ ಏನೋ ಮೊದಲಿಂದಾಗಿ ನಾವು ಈ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಆದೇಶದ ಮೇರೆಗೆ ಏನು ಪ್ರತಿ ಪಂಚಾಯತಿಗೂ ಕೂಡ ಏನೋ ಮುಂಚೆ ಬಿಫೋರ್ 14 ದಿನದ ಮುಂಚಿತವಾಗಿ ನಾವಿಲ್ಲಿ ಕ್ಯಾಲೆಂಡರ್ ಕೊಟ್ಟಿರ್ತೇವೆ. ಆ ಕ್ಯಾಲೆಂಡರ್ ಪ್ರಕಾರ ಏನೋ ಒಂದು ಗ್ರಾಮ ಸಭೆಯ ಪ್ರಕ್ರಿಯೆ ಯಾವ ದಿನದಿಂದ ಯಾವ ದಿನದಿಂದ ಪ್ರಾರಂಭ ಆಗುತ್ತೆ, ಯಾವ ದಿನ ಮುಕ್ತಾಯ ಆಗುತ್ತೆ ಮತ್ತು ಯಾವ ದಿನ ಗ್ರಾಮ ಸಭೆ ಇರುತ್ತೆ ಅಂತ ಎಲ್ಲ ಮಾಹಿತಿ ಕೊಟ್ಟಿರ್ತೇವೆ. ಆದರೂ ಕೂಡ ಇಲ್ಲಿ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಷ್ಟು ಮಾಹಿತಿ ಕೊಟ್ಟು ಅಷ್ಟು ದಿನಗಳ ಕಾಲಾವಕಾಶ ಕೊಟ್ಟರು ಕೂಡ ಕೆಲವಷ್ಟು ದಾಖಲಾತಿಗಳನ್ನು ನಿರ್ವಹಣೆ ಮಾಡಿರುವುದಿಲ್ಲ ಮತ್ತು ಕಾಮಗಾರಿಗಳನ್ನು ಕೂಡ ಇಲ್ಲಿ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಕಾಮಗಾರಿ ಆಗದೇ ಹಣ ಪಾವತಿ ಆಗಿರೋದು ಕಂಡುಬಂದಿದೆ. ಮತ್ತು ಏನು ರಾಜ್ಯ ಹಣಕಾಸು ಸಂಬಂಧಪಟ್ಟಂಗೆ ಏನು 2021-22ನೇ ಸಾಲಿನಲ್ಲಿ ಏನೋ ಒಂದು 15ನೇ ಹಣಕಾಸು ಯೋಜನೆಯಲ್ಲಿ ತಾಲೂಕು ಪಂಚಾಯತಿಯಿಂದ ನಿರ್ವಹಿಸಿದಂಥ ಕಾಮಗಾರಿಗಳು ಕೂಡ ಇಲ್ಲಿ ಏನು ಪುನಃ ರಾಜ್ಯ ಹಣಕಾಸು ಆಯೋಗಗಳು ಕೂಡ ಅದೇ ಕಾಮಗಾರಿಗೆ ಹಣ ಪಾವತಿ ಮಾಡಿರೋದು ಅಂಶಗಳು ಕೂಡ ಕಂಡುಬಂದಿದೆ. ಏನು ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಸಂಬಂಧಪಟ್ಟಂಗೆ ಈ ಒಂದು ಅವಧಿಯಲ್ಲಿ ಏನು 203 ಕಾಮಗಾರಿಗಳೊಂದು ಈ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಆಗಿದ್ದಾವೆ. ಆ 203 ಕಾಮ ಸಂಬಂಧಪಟ್ಟಂಗೆ ಇಲ್ಲಿ 11,10,20,20,909 ರೂಪಾಯಿಯಲ್ಲಿ ಖರ್ಚಾಗಿದೆ ಒಟ್ಟಾರೆಯಾಗಿ. ಇನ್ನು ಏನಪ್ಪ ಅಂತಂದರೆ 15 ಹಣಕಾಸು ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ ಖರ್ಚಾಗಿದ ಮೊತ್ತ ಅಂತ ಎಷ್ಟಂದರೆ 15ನೇ ಹಣಕಾಸು ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿಯಿಂದ ಇಲ್ಲಿ 52,387,000 ರೂಪಾಯಿಯಲ್ಲಿ ಖರ್ಚಾಗಿದೆ. ಒಟ್ಟು ಈ ಏನು ಖರ್ಚಾಗಿ ಸಂಬಂಧಪಟ್ಟಂಗೆ ಇಲ್ಲಿ ಏನೋ ಒಂದು ವರದಿಯನ್ನು ಮಾಡಿ ಈ ಸಭೆಯಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಏನು ಆ ವರದಿಗೆ ಸಂಬಂಧಪಟ್ಟಂಗೆ ಏನು ನ್ಯೂನತೆಗಳು ಕಂಡುಬಂದವಲ್ಲ ಅವುಗಳನ್ನು ನಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತೇವೆ. ಆ ಮೇಲಾಧಿಕಾರಿ ಸಲ್ಲಿಸಿದ ನಂತರ ಏನು ತಾಲೂಕು ಪಂಚಾಯತಿ ಅಡಕ ಸಮಿತಿ ಸಭೆ ಅಂತ ಕರಿತೀವಿ. ಆ ಸಭೆಯಲ್ಲಿ ಏನು ಅನುಕೂಲವಾಗಿ ಸಂಬಂಧಪಟ್ಟಂಗೆ ಇಲ್ಲಿ ನ್ಯೂನತೆಗಳಿಗೆ ಅನುಕೂಲ ವರದಿಯನ್ನು ಕೊಟ್ಟು ಆ ಪ್ರಕರಣಗಳನ್ನು ಏನು ವಸೂಲಾತಿ ಸಂಬಂಧಪಟ್ಟಂಗೆ ವಸೂಲಾತಿಯನ್ನು ಕಟ್ಟಿ ಸರ್ಕಾರಕ್ಕೆ ವಸೂಲಾತಿಯನ್ನು ಕೊಟ್ಟು ಇಲ್ಲಿ ಪ್ರಕರಣವನ್ನು ವಿಲೇವಾರಿಪಡಿಸಬೇಕು. ಮತ್ತು ಅದೇ ರೀತಿ ಏನು ಆಕ್ಷೇಪಣೆಗೆ ಸಂಬಂಧಪಟ್ಟಂಗೆ ಏನು ದಾಖಲಾತಿಗಳನ್ನು ನೀಡಿಲ್ಲ ಮತ್ತು ಏನು ಸಹಿಗಳಿಲ್ಲ ಅಂತ ಏನೋ ಆಕ್ಷೇಪಣೆ ಬರೆದಿವಲ್ಲ ಅವುಗಳನ್ನು ಕೂಡ ಅಲ್ಲಿ ಸರಿ ಮಾಡಿ ಆಕ್ಷೇಪಣೆಗೆ ಸಂಬಂಧಪಟ್ಟಂಗೆ ಆಕ್ಷೇಪಣೆ ಕ್ಲಿಯರ್ ಮಾಡಿ ಹಂಗೆ ಕ್ಲಿಯರ್ ಮಾಡೋಂಗಿಲ್ಲ. ತಪ್ಪು ಮಾಡಿದ್ದಕ್ಕೆ ಅಂತೇಳಿ ಅಲ್ಲಿ ನಿಯಮದ ಪ್ರಕಾರ 1,000 ರೂಪಾಯಿ ದಂಡ ಕಟ್ಟಿ ಅಲ್ಲಿ ಅಡಕ ಸಮಿತಿ ಸಭೆಯಲ್ಲಿ ಅವುಗಳನ್ನು ಅಲ್ಲಿ ಕೈ ಬಿಡುತ್ತೆ. ಒಟ್ಟು ಆಕ್ಷೇಪಣೆ ಎಷ್ಟಿದೆ ಸರ್? ಅದನ್ನು ಈ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಏನಾಗಿದೆ ಅಂತೇಳಿ ಈ ಗ್ರಾಮ ಸಭೆಯಲ್ಲೇ ತೀರ್ಮಾನ ಆಗುತ್ತೆ. ನಾವೇನು ಆಕ್ಷೇಪಣೆ ವಸೂಲಾತಿಯನ್ನು ಬರ್ತೀವಲ್ಲ ಇವುಗಳನ್ನು ಕೆಲವಷ್ಟು ಕೈ ಬಿಡುವಂಥವು ಗ್ರಾಮ ಸಭೆ ಕೈ ಬಿಡೋ ಇರ್ತಾವೆ, ಕೆಲವಷ್ಟು ದಾಖಲೆಗಳು ಇಲ್ಲೇ ಕೊಟ್ಟರೆ ಇಲ್ಲೇ ಕೈ ಬಿಡುವಂಥವು ಇರ್ತವೆ. ಹಾಗಾಗಿ ಈಗ ಗ್ರಾಮ ಸಭೆ ಮುಗಿದ ಮೇಲೆ ಏನಾಗಿದೆ ಏನಿಲ್ಲ ಅಂತೇಳಿ ನಾವು ಒಂದು ಪೂರ್ತಿ ಡೀಟೇಲ್ ಎಷ್ಟು ವಸೂಲಾತಿ ಇದೆ, ಎಷ್ಟು ಆಕ್ಷೇಪಣೆ ಇದೆ, ಎಷ್ಟು ಪ್ರಕರಣಗಳಿದೆ ಅಂತೇಳಿ ಪೂರ್ತಿ ಒಂದು ಡೀಟೇಲ್ ಆಗಿ 24 ತಾಸೊಳಗೆ ನಾವು ಇಲ್ಲಿ ವರದಿಯನ್ನು ಮಾಡಿ ಇಲ್ಲಿ ಪಂಚಾಯತಿಗೆ ಸಲ್ಲಿಸ್ತೀವಿ ಮತ್ತು ಮೇಲಾಧಿಕಾರಿಗಳಿಗೆ ಸಲ್ಲಿಸುವಂಥ ಕಾರ್ಯವನ್ನು ಮಾಡ್ತೀವಿ. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಇಂದು ವಹಿಸಿಕೊಂಡು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಈ ಗ್ರಾಮ ಸಭೆಯ ಅಧ್ಯಕ್ಷರಾದಂಥ ಶ್ರೀ ಲಿಂಗರಾಜ್ ಅವರಿಗೆ ಡಾಕ್ಟರ್ ಲಿಂಗರಾಜ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ MM ಅವರಿಗೆ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಗ್ರಾಮ ಸಭೆಗೆ ಆಗಮಿಸಿ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಂಯೋಜಕರು ಹಾಗೂ ಅವ್ರ ಟೀಮ್, ಅವ್ರ ಜೊತೆಗೆ ಗ್ರಾಮ ಸಭೆ ಆಗಮಿಸಿದಂತ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, NLM ಕಾರ್ಯಕರ್ತರು ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಂತ ಈ ಗ್ರಾಮದ ಎಲ್ಲಾ ಜನರಿಗೂ ಹಿರಿಯರು, ಮುಖಂಡರು ಎಲ್ಲರಿಗೂ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ